ಸರ್ವೆ ವಿಚಾರದಲ್ಲಿ ಜಾತಿ ಮರುಸರ್ವೆ ಬೇಡ ಅಂತ ಸಚಿವ ರಾಮಲಿಂಗ ರೆಡ್ಡಿ ಹೇಳ್ತಿದ್ದಾರೆ. ಯಾರ್ಯಾರನ್ನ ಬಿಟ್ಟು ಹೋಗಿದಾರೋ ಅವರನ್ನ ಮತ್ತೆ ಸೇರಿಸಿಕೊಳ್ಳೋಣ ಅಷ್ಟೇ ಹೊರತು ಮತ್ತೆ ಮರುಸರ್ವೆ ಮಾಡ್ತೀವಿ ಅಂತ ಹೋಗೋದು ಬೇಡ ಅಂತ ಜಾತಿ ಮರುಸರ್ವೆಗೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗ ರೆಡ್ಡಿ ಈ ಮಾತನ್ನ ಹೇಳಿದ್ರು. ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಾರೆ ಬಿಜೆಪಿಯವರಷ್ಟೇ. ಗೊತ್ತಿಲ್ಲ. ಅಲ್ಲ, ಮರು ಸರ್ವೆ ಅಲ್ಲ, ಮರು ಸರ್ವೆ ಅವಶ್ಯಕತೆ ಇಲ್ಲ. ಅದರಲ್ಲಿ ಬಿಟ್ಟೋಗಿದ್ರೆ ಸೇರಿಸಿ ಅಂತ ಅಷ್ಟೇ ಹೇಳಿರೋದು. ಬಿಟ್ಟೋಗಿರೋದು ಸೇರಿಸಿ. ಈಗ ಎಲೆಕ್ಟ್ರಲ್ ಎಲೆಕ್ಷನ್ಸ್ ಟೈಮಲ್ಲಿ ವೋಟರ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಜ್ಞಾಪಕ ಇದೆಯಲ್ಲ. ವೋಟರ್ ಲಿಸ್ಟ್ ರದ್ದಾಗುತ್ತಾ? ಆಗೋದಿಲ್ಲ. ತಿದ್ದುಪಡಿ ಮಾಡ್ಬೋದು, ಹೊಸದಾಗಿ ಹೆಸರು ಸೇರಿಸಬಹುದು, ಆ ಸತ್ತೋಗಿರೋ ಹೆಸರು ತೆಗಿಬಹುದು, ಅಡ್ರೆಸ್ ತಪ್ಪಿದ್ರೆ ಸರಿ ಮಾಡ್ಕೋಬಹುದು. ಆ ರೀತಿ ಮಾಡಿ ಅಂತ ಅಷ್ಟೇ ಹೇಳಿರೋದು. ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಯಾರು ಬಿಟ್ಟೋಗಿದ್ರೆ ಕೆಲವರೆಲ್ಲ ಸಮುದಾಯ ನಮ್ಗೆ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ದಾರೆ. ಈ ತರ ಅವಕಾಶ ಇದ್ದಾಗ ಅವರು ಸೇರಿಸಬಹುದಲ್ವಾ? ಎಲ್ಲ ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಾರೆ ಬಿಜೆಪಿಯವರಷ್ಟೇ. ಗೊತ್ತಿಲ್ಲ. ಅಲ್ಲ, ಮರು ಸರ್ವೆ ಅಲ್ಲ, ಮರು ಸರ್ವೆ ಅವಶ್ಯಕತೆ ಇಲ್ಲ. ಅದರಲ್ಲಿ ಬಿಟ್ಟು ಸರ್ವೆ ವಿಚಾರದಲ್ಲಿ ಜಾತಿ ಮರುಸರ್ವೆ ಬೇಡ ಅಂತ ಸಚಿವ ರಾಮಲಿಂಗ ರೆಡ್ಡಿ ಹೇಳ್ತಿದ್ದಾರೆ. ಯಾರ್ಯಾರನ್ನ ಬಿಟ್ಟು ಹೋಗಿದಾರೋ ಅವರನ್ನ ಮತ್ತೆ ಸೇರಿಸಿಕೊಳ್ಳೋಣ ಅಷ್ಟೇ ಹೊರತು ಮತ್ತೆ ಮರುಸರ್ವೆ ಮಾಡ್ತೀವಿ ಅಂತ ಹೋಗೋದು ಬೇಡ ಅಂತ ಜಾತಿ ಮರುಸರ್ವೆಗೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗ ರೆಡ್ಡಿ ಈ ಮಾತನ್ನ ಹೇಳಿದ್ರು. ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಾರೆ ಬಿಜೆಪಿಯವರಷ್ಟೇ. ಗೊತ್ತಿಲ್ಲ. ಅಲ್ಲ, ಮರು ಸರ್ವೆ ಅಲ್ಲ, ಮರು ಸರ್ವೆ ಅವಶ್ಯಕತೆ ಇಲ್ಲ. ಅದರಲ್ಲಿ ಬಿಟ್ಟೋಗಿದ್ರೆ ಸೇರಿಸಿ ಅಂತ ಅಷ್ಟೇ ಹೇಳಿರೋದು. ಬಿಟ್ಟೋಗಿರೋದು ಸೇರಿಸಿ. ಈಗ ಎಲೆಕ್ಟ್ರಲ್ ಎಲೆಕ್ಷನ್ಸ್ ಟೈಮಲ್ಲಿ ವೋಟರ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಜ್ಞಾಪಕ ಇದೆಯಲ್ಲ. ವೋಟರ್ ಲಿಸ್ಟ್ ರದ್ದಾಗುತ್ತಾ? ಆಗೋದಿಲ್ಲ. ತಿದ್ದುಪಡಿ ಮಾಡ್ಬೋದು, ಹೊಸದಾಗಿ ಹೆಸರು ಸೇರಿಸಬಹುದು, ಆ ಸತ್ತೋಗಿರೋ ಹೆಸರು ತೆಗಿಬಹುದು, ಅಡ್ರೆಸ್ ತಪ್ಪಿದ್ರೆ ಸರಿ ಮಾಡ್ಕೋಬಹುದು. ಆ ರೀತಿ ಮಾಡಿ ಅಂತ ಅಷ್ಟೇ ಹೇಳಿರೋದು. ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಯಾರು ಬಿಟ್ಟೋಗಿದ್ರೆ ಕೆಲವರೆಲ್ಲ ಸಮುದಾಯ ನಮ್ಗೆ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ದಾರೆ. ಈ ತರ ಅವಕಾಶ ಇದ್ದಾಗ ಅವರು ಸೇರಿಸಬಹುದಲ್ವಾ? ಎಲ್ಲ ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಾರೆ ಬಿಜೆಪಿಯವರಷ್ಟೇ. ಗೊತ್ತಿಲ್ಲ. ಅಲ್ಲ, ಮರು ಸರ್ವೆ ಅಲ್ಲ, ಮರು ಸರ್ವೆ ಅವಶ್ಯಕತೆ ಇಲ್ಲ. ಅದರಲ್ಲಿ ಬಿಟ್ಟು ಸರ್ವೆ ವಿಚಾರದಲ್ಲಿ ಜಾತಿ ಮರುಸರ್ವೆ ಬೇಡ ಅಂತ ಸಚಿವ ರಾಮಲಿಂಗ ರೆಡ್ಡಿ ಹೇಳ್ತಿದ್ದಾರೆ. ಯಾರ್ಯಾರನ್ನ ಬಿಟ್ಟು ಹೋಗಿದಾರೋ ಅವರನ್ನ ಮತ್ತೆ ಸೇರಿಸಿಕೊಳ್ಳೋಣ ಅಷ್ಟೇ ಹೊರತು ಮತ್ತೆ ಮರುಸರ್ವೆ ಮಾಡ್ತೀವಿ ಅಂತ ಹೋಗೋದು ಬೇಡ ಅಂತ ಜಾತಿ ಮರುಸರ್ವೆಗೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗ ರೆಡ್ಡಿ ಈ ಮಾತನ್ನ ಹೇಳಿದ್ರು. ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಾರೆ ಬಿಜೆಪಿಯವರಷ್ಟೇ. ಗೊತ್ತಿಲ್ಲ. ಅಲ್ಲ, ಮರು ಸರ್ವೆ ಅಲ್ಲ, ಮರು ಸರ್ವೆ ಅವಶ್ಯಕತೆ ಇಲ್ಲ. ಅದರಲ್ಲಿ ಬಿಟ್ಟೋಗಿದ್ರೆ ಸೇರಿಸಿ ಅಂತ ಅಷ್ಟೇ ಹೇಳಿರೋದು. ಬಿಟ್ಟೋಗಿರೋದು ಸೇರಿಸಿ. ಈಗ ಎಲೆಕ್ಟ್ರಲ್ ಎಲೆಕ್ಷನ್ಸ್ ಟೈಮಲ್ಲಿ ವೋಟರ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಜ್ಞಾಪಕ ಇದೆಯಲ್ಲ. ವೋಟರ್ ಲಿಸ್ಟ್ ರದ್ದಾಗುತ್ತಾ? ಆಗೋದಿಲ್ಲ. ತಿದ್ದುಪಡಿ ಮಾಡ್ಬೋದು, ಹೊಸದಾಗಿ ಹೆಸರು ಸೇರಿಸಬಹುದು, ಆ ಸತ್ತೋಗಿರೋ ಹೆಸರು ತೆಗಿಬಹುದು, ಅಡ್ರೆಸ್ ತಪ್ಪಿದ್ರೆ ಸರಿ ಮಾಡ್ಕೋಬಹುದು. ಆ ರೀತಿ ಮಾಡಿ ಅಂತ ಅಷ್ಟೇ ಹೇಳಿರೋದು. ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಯಾರು ಬಿಟ್ಟೋಗಿದ್ರೆ ಕೆಲವರೆಲ್ಲ ಸಮುದಾಯ ನಮ್ಗೆ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ದಾರೆ. ಈ ತರ ಅವಕಾಶ ಇದ್ದಾಗ ಅವರು ಸೇರಿಸಬಹುದಲ್ವಾ? ಎಲ್ಲ ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಾರೆ ಬಿಜೆಪಿಯವರಷ್ಟೇ. ಗೊತ್ತಿಲ್ಲ. ಅಲ್ಲ, ಮರು ಸರ್ವೆ ಅಲ್ಲ, ಮರು ಸರ್ವೆ ಅವಶ್ಯಕತೆ ಇಲ್ಲ. ಅದರಲ್ಲಿ ಬಿಟ್ಟು ಸರ್ವೆ ವಿಚಾರದಲ್ಲಿ ಜಾತಿ ಮರುಸರ್ವೆ ಬೇಡ ಅಂತ ಸಚಿವ ರಾಮಲಿಂಗ ರೆಡ್ಡಿ ಹೇಳ್ತಿದ್ದಾರೆ. ಯಾರ್ಯಾರನ್ನ ಬಿಟ್ಟು ಹೋಗಿದಾರೋ ಅವರನ್ನ ಮತ್ತೆ ಸೇರಿಸಿಕೊಳ್ಳೋಣ ಅಷ್ಟೇ ಹೊರತು ಮತ್ತೆ ಮರುಸರ್ವೆ ಮಾಡ್ತೀವಿ ಅಂತ ಹೋಗೋದು ಬೇಡ ಅಂತ ಜಾತಿ ಮರುಸರ್ವೆಗೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗ ರೆಡ್ಡಿ ಈ ಮಾತನ್ನ ಹೇಳಿದ್ರು. ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಾರೆ ಬಿಜೆಪಿಯವರಷ್ಟೇ. ಗೊತ್ತಿಲ್ಲ. ಅಲ್ಲ, ಮರು ಸರ್ವೆ ಅಲ್ಲ, ಮರು ಸರ್ವೆ ಅವಶ್ಯಕತೆ ಇಲ್ಲ. ಅದರಲ್ಲಿ ಬಿಟ್ಟೋಗಿದ್ರೆ ಸೇರಿಸಿ ಅಂತ ಅಷ್ಟೇ ಹೇಳಿರೋದು. ಬಿಟ್ಟೋಗಿರೋದು ಸೇರಿಸಿ. ಈಗ ಎಲೆಕ್ಟ್ರಲ್ ಎಲೆಕ್ಷನ್ಸ್ ಟೈಮಲ್ಲಿ ವೋಟರ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಜ್ಞಾಪಕ ಇದೆಯಲ್ಲ. ವೋಟರ್ ಲಿಸ್ಟ್ ರದ್ದಾಗುತ್ತಾ? ಆಗೋದಿಲ್ಲ. ತಿದ್ದುಪಡಿ ಮಾಡ್ಬೋದು, ಹೊಸದಾಗಿ ಹೆಸರು ಸೇರಿಸಬಹುದು, ಆ ಸತ್ತೋಗಿರೋ ಹೆಸರು ತೆಗಿಬಹುದು,
ಅಡ್ರೆಸ್ ತಪ್ಪಿದ್ರೆ ಸರಿ ಮಾಡ್ಕೋಬಹುದು, ಆ ರೀತಿ ಮಾಡಿ ಅಂತ ಅಷ್ಟೇ ಹೇಳಿರೋದು. ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಯಾರನ್ನು ಬಿಟ್ಟೋಗಿದ್ರೆ ಕೆಲವರೆಲ್ಲ ಸಮುದಾಯ ನಮ್ಗೆ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ದಾರೆ. ಈ ತರ ಅವಕಾಶ ಇದ್ದಾಗ ಅವರು ಸೇರಿಸಬಹುದಲ್ವಾ? ಎಲ್ಲ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡ್ತಾರೆ ಬಿಜೆಪಿಯವರಷ್ಟೇ. ಗೊತ್ತಿಲ್ಲ. ಅಲ್ಲ, ಮರು ಸರ್ವೆ ಅಲ್ಲ, ಮರು ಸರ್ವೆ ಅವಶ್ಯಕತೆ ಇಲ್ಲ. ಅದರಲ್ಲಿ ಬಿಟ್ಟು ಸರ್ವೆ ವಿಚಾರದಲ್ಲಿ ಜಾತಿ ಮರುಸರ್ವೆ ಬೇಡ ಅಂತ ಸಚಿವ ರಾಮಲಿಂಗ ರೆಡ್ಡಿ ಹೇಳ್ತಿದ್ದಾರೆ. ಯಾರ್ಯಾರನ್ನ ಬಿಟ್ಟು ಹೋಗಿದಾರೋ ಅವರನ್ನ ಮತ್ತೆ ಸೇರಿಸಿಕೊಳ್ಳೋಣ ಅಷ್ಟೇ ಹೊರತು ಮತ್ತೆ ಮರುಸರ್ವೆ ಮಾಡ್ತೀವಿ ಅಂತ ಹೋಗೋದು ಬೇಡ ಅಂತ ಜಾತಿ ಮರುಸರ್ವೆಗೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಈ ಮಾತನ್ನ ಹೇಳಿದ್ರು. ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡ್ತಾರೆ ಬಿಜೆಪಿಯವರಷ್ಟೇ. ಗೊತ್ತಿಲ್ಲ. ಅಲ್ಲ, ಮರು ಸರ್ವೆ ಅಲ್ಲ, ಮರು ಸರ್ವೆ ಅವಶ್ಯಕತೆ ಇಲ್ಲ. ಅದರಲ್ಲಿ ಬಿಟ್ಟೋಗಿದ್ರೆ ಸೇರಿಸಿ ಅಂತ ಅಷ್ಟೇ ಹೇಳಿರೋದು. ಬಿಟ್ಟೋಗಿರೋದು ಸೇರಿಸಿ. ಈಗ ಎಲೆಕ್ಟ್ರಲ್ ಎಲೆಕ್ಷನ್ಸ್ ಟೈಮಲ್ಲಿ ವೋಟರ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಜ್ಞಾಪಕ ಇದೆಲ್ಲ. ವೋಟರ್ ಲಿಸ್ಟ್ ರದ್ದಾಗುತ್ತಾ? ಆಗೋದಿಲ್ಲ. ತಿದ್ದುಪಡಿ ಮಾಡಬಹುದು, ಹೊಸದಾಗಿ ಹೆಸರು ಸೇರಿಸಬಹುದು, ಆ ಸತ್ತೋಗಿರೋರ ಹೆಸರು ತೆಗಿಬಹುದು, ಅಡ್ರೆಸ್ ತಪ್ಪಿದ್ರೆ ಸರಿ ಮಾಡ್ಕೋಬಹುದು, ಆ ರೀತಿ ಮಾಡಿ ಅಂತ ಅಷ್ಟೇ ಹೇಳಿರೋದು. ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಯಾರನ್ನು ಬಿಟ್ಟೋಗಿದ್ರೆ ಕೆಲವರೆಲ್ಲ ಸಮುದಾಯ ನಮ್ಗೆ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ದಾರೆ. ಈ ತರ ಅವಕಾಶ ಇದ್ದಾಗ ಅವರು ಸೇರಿಸಬಹುದಲ್ವಾ? ಎಲ್ಲ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡ್ತಾರೆ ಬಿಜೆಪಿಯವರಷ್ಟೇ. ಗೊತ್ತಿಲ್ಲ. ಅಲ್ಲ, ಮರು ಸರ್ವೆ ಅಲ್ಲ, ಮರು ಸರ್ವೆ ಅವಶ್ಯಕತೆ ಇಲ್ಲ. ಅದರಲ್ಲಿ ಬಿಟ್ಟು ಸರ್ವೆ ವಿಚಾರದಲ್ಲಿ ಜಾತಿ ಮರುಸರ್ವೆ ಬೇಡ ಅಂತ ಸಚಿವ ರಾಮಲಿಂಗ ರೆಡ್ಡಿ ಹೇಳ್ತಿದ್ದಾರೆ. ಯಾರ್ಯಾರನ್ನ ಬಿಟ್ಟು ಹೋಗಿದಾರೋ ಅವರನ್ನ ಮತ್ತೆ ಸೇರಿಸಿಕೊಳ್ಳೋಣ ಅಷ್ಟೇ ಹೊರತು ಮತ್ತೆ ಮರುಸರ್ವೆ ಮಾಡ್ತೀವಿ ಅಂತ ಹೋಗೋದು ಬೇಡ ಅಂತ ಜಾತಿ ಮರುಸರ್ವೆಗೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಈ ಮಾತನ್ನ ಹೇಳಿದ್ರು. ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡ್ತಾರೆ ಬಿಜೆಪಿಯವರಷ್ಟೇ. ಗೊತ್ತಿಲ್ಲ. ಅಲ್ಲ, ಮರು ಸರ್ವೆ ಅಲ್ಲ, ಮರು ಸರ್ವೆ ಅವಶ್ಯಕತೆ ಇಲ್ಲ. ಅದರಲ್ಲಿ ಬಿಟ್ಟೋಗಿದ್ರೆ ಸೇರಿಸಿ ಅಂತ ಅಷ್ಟೇ ಹೇಳಿರೋದು. ಬಿಟ್ಟೋಗಿರೋದು ಸೇರಿಸಿ. ಈಗ ಎಲೆಕ್ಟ್ರಲ್ ಎಲೆಕ್ಷನ್ಸ್ ಟೈಮಲ್ಲಿ ವೋಟರ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಜ್ಞಾಪಕ ಇದೆಲ್ಲ. ವೋಟರ್ ಲಿಸ್ಟ್ ರದ್ದಾಗುತ್ತಾ? ಆಗೋದಿಲ್ಲ. ತಿದ್ದುಪಡಿ ಮಾಡಬಹುದು, ಹೊಸದಾಗಿ ಹೆಸರು ಸೇರಿಸಬಹುದು, ಆ ಸತ್ತೋಗಿರೋರ ಹೆಸರು ತೆಗಿಬಹುದು, ಅಡ್ರೆಸ್ ತಪ್ಪಿದ್ರೆ ಸರಿ ಮಾಡ್ಕೋಬಹುದು, ಆ ರೀತಿ ಮಾಡಿ ಅಂತ ಅಷ್ಟೇ ಹೇಳಿರೋದು. ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಯಾರನ್ನು ಬಿಟ್ಟೋಗಿದ್ರೆ ಕೆಲವರೆಲ್ಲ ಸಮುದಾಯ ನಮ್ಗೆ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ದಾರೆ. ಈ ತರ ಅವಕಾಶ ಇದ್ದಾಗ ಅವರು ಸೇರಿಸಬಹುದಲ್ವಾ? ಎಲ್ಲ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡ್ತಾರೆ ಬಿಜೆಪಿಯವರಷ್ಟೇ. ಗೊತ್ತಿಲ್ಲ. ಅಲ್ಲ, ಮರು ಸರ್ವೆ ಅಲ್ಲ, ಮರು ಸರ್ವೆ ಅವಶ್ಯಕತೆ ಇಲ್ಲ. ಅದರಲ್ಲಿ ಬಿಟ್ಟು